ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದಂತ ಈಗ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ. ಇದನ್ನು ಹೇಗೆ ಮಾಡೋದಂತ ನೋಡೋಣ. ಈಗ ಮೊದಲಿಗೆ ಈ ಥರ ಒಂದು ಅಗಲವಾಗಿರೋ ಪ್ಲೇಟ್ ತೊಗೊಂಡಿದ್ದೀನಿ. ಅದರಲ್ಲಿ ಈ ಕಪ್ಪಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಮೊದಲಿಗೆ 1 ಕಪ್ ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಕಪ್ ಒಟ್ಟು 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಅಜ್ವಾಯಿನ ಕೈಯಿಂದ ಕ್ರಷ್ ಮಾಡಿ ಹಾಕೋಬೇಕು. ಆಗ ಇದರಲ್ಲಿರೋ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ಕೈಯಿಂದ ಹೀಗೆ ಮುಷ್ಟಿಯಿಂದ ಹೀಗೆ ಹಿಡಿದು ನೋಡಿ, ಇದು ಹಿಟ್ಟು ಹೋಲ್ಡ್ ಆಗ್ತಿದೆ ನೋಡಿ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಹದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 10 ನಿಮಿಷ ಹಾಗೆ ರೆಸ್ಟಲ್ಲಿ ಬಿಡೋಣ ಸೆಟ್ ಆಗೋದಕ್ಕೆ. ನೋಡಿ, ಒಂದು 10 ನಿಮಿಷ ಆಗಿದೆ. ಓಪನ್ ಮಾಡಿ ನೋಡೋಣ. ಹಿಟ್ಟು ಚೆನ್ನಾಗಿ ಸೆಟ್ ಆಗಿದೆ. ಈಗ ಕೈಯಿಂದ ಇನ್ನೊಂದ್ಸಲ ನಾದ್ಕೊಳ್ಳೋಣ. ನಾದ್ಕೊಂಡು ನಾನು 2 ಉಂಡೆಗಳಾಗಿ ಮಾಡ್ಕೊಳ್ತೀನಿ. ದೊಡ್ಡ ನೋಡಿ, 2 ದೊಡ್ಡ ಉಂಡೆಗಳಾಗಿ ಮಾಡಿಕೊಂಡು ಒಂದನ್ನು ಸೈಡಲ್ಲಿ ಹಾಗೇ ಕ್ಲೋಸ್ ಮಾಡಿ ಇಟ್ಬಿಡೋಣ. ಇನ್ನೊಂದನ್ನು ಒಂದು ಸರ್ಫೇಸ್ ಮೇಲೆ ಹೀಗೆ ರೌಂಡಾಗಿ ಲಟ್ಟಿಸ್ಕೊಳ್ಳೋಣ. ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಈ ಥರ ಸಣ್ಣಕ್ಕೆ ಲಟ್ಟಿಸ್ಕೋಬೇಕಾಗತ್ತೆ. ಈ ಹದಕ್ಕೆ ತೆಳ್ಳಗಿರಬೇಕು. ಈಗ ನಾನು ಈ ಥರ ಒಂದು ಚಿಕ್ಕ ಮುಚ್ಚಳನ ತೊಗೊಂಡಿದ್ದೀನಿ. ಈಗ ನಾವು ಇದರಿಂದ ಹೀಗೆ ನೋಡಿ ಈ ಥರ ಮಾಡಿ ತಗೊಳ್ಳೋಣ. ಚಿಕ್ಕದಾಗಿ ಕಟ್ ಮಾಡಿ ತಗೊಳ್ಳೋಣ. ಪೂರ್ತಿ ಹೀಗೇ ಕಟ್ ಮಾಡಿ ತಗೋಬೇಕಾಗತ್ತೆ. ನೋಡಿ, ಹೀಗೆ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಈಗ ಎಕ್ಸ್ಟ್ರಾ ಉಳಿದಿರೋದನ್ನೆಲ್ಲ ಹಾಗೇ ತೆಗೆದುಬಿಡೋಣ. ನೋಡಿ, ಎಲ್ಲನೂ ಇದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಥರ ಒಂದನ್ನು ತಗೊಂಡಿದ್ದೀನಿ. ನೋಡಿ, ಈ ಥರ ಒಂದನ್ನು ತಗೊಂಡಿದ್ದೀನಿ. ಇದ್ರ ಮೇಲೆ ಇನ್ನೊಂದನ್ನು ಇಡ್ತಾ ಇದ್ದೀನಿ. ಮತ್ತು ಇದ್ರ ಮೇಲೆ ಇನ್ನೊಂದನ್ನು ಇಡ್ತಾ ಇದ್ದೀನಿ. ಒಟ್ಟು 3 ಇಟ್ಕೊಂಡಿದ್ದೀನಿ. ಮತ್ತು ಈ ಥರ ಒಂದು ಚಿಕ್ಕ ಚಾಕುನ ತಗೊಂಡಿದ್ದೀನಿ. ಯಾವ ಕಡೆ ಶಾರ್ಪ್ ಇರಲ್ವೋ ಆ ಕಡೆಯಿಂದ ಮಧ್ಯಕ್ಕೆ ನೋಡಿ ಹೀಗೆ ಜಸ್ಟ್ ಹಿಂಗೆ ಕಟ್ಕೊಡಿ ಸಾಕು. ಈಗ ಇದು 3 ಲೇಯರ್ ಥರ ಫಾರ್ಮ್ ಆಯಿತು. ಕಾಣಿಸ್ತಿದೆಯಾ? 3 ಲೇಯರ್ ಥರ ಫಾರ್ಮ್ ಆಗಿದೆ. ಇದೇ ರೀತಿ ಮಾಡಿಕೊಂಡು ಇದನ್ನು ಒಂದು ತಟ್ಟೆಯಲ್ಲಿ ಹೀಗೇ ಜೋಡಿಸ್ಕೊಳ್ಳೋಣ. ಮಾಡಿ ತೋರಿಸ್ತೀನಿ ನೋಡಿ. ಒಂದನ್ನು ಹೀಗೆ ತಗೋಬೇಕು ಕೈಯಲ್ಲಿ, ಅಥವಾ ಟೇಬಲ್ ಮೇಲೆ ಇಟ್ಕೊಳ್ಳಿ. ನೋಡಿ, ಒಂದನ್ನು ತಗೊಂಡು ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದಿಡಿ. ಕರೆಕ್ಟಾಗಿ ಅದೇ ಮೆಜರ್ಮೆಂಟಲ್ಲಿ ಇರುತ್ತಲ್ಲ, ಒಂದ್ರ ಮೇಲೆ ಒಂದು ಕರೆಕ್ಟಾಗಿಟ್ಟು ಇನ್ನೊಂದನ್ನು ಅದ್ರ ಮೇಲೆ ಹಾಗೆ ಇಡಿ. ಮತ್ತು ಚಾಕು ಸಹಾಯದಿಂದ ಲೈಟಾಗಿ ಸೆಂಟ್ರಲ್ಲಿ ಹೀಗೆ ಒಂದು ಪ್ರೆಸ್ ಕೊಡಿ ಸಾಕು. ಈಗ ನೋಡಿ, ಇದು ಲೇಯರ್ ಥರ ಫಾರ್ಮ್ ಆಯಿತು. ಈ ಕಡೆ 3 ಲೇಯರು, ಈ ಕಡೆ 3 ಲೇಯರು. ಇದನ್ನು ಹಾಗೆ ತಟ್ಟೆಯಲ್ಲಿ ಜೋಡಿಸ್ಕೊಳ್ಳಿ. ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ. ನೋಡಿ, ಎಲ್ಲನೂ ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ರೀ. ನೋಡಿ, ಒಂದು ಕಡಾಯಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ಳೋಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಈಗ ನೋಡಿ, ಎಣ್ಣೆ ಬಿಸಿಯಾಗಿದೆ. ಈಗ ಒಂದೊಂದೇ ನಾವು ಮಾಡಿ ಇಟ್ಕೊಂಡಿರೋ ಒಂದೊಂದೇ ಇದನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ನೋಡಿ, ನಾನು ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು 2 ನಿಮಿಷಕ್ಕೆ ಎಲ್ಲಾನು ಚೆನ್ನಾಗಿ ಮೇಲೆ ಬರ್ತಿದೆ ನೋಡಿ. ಗರಿಯಾಗಿ ಮೇಲೆ ಬರ್ತಿದೆ. ಕಾಣಿಸ್ತಿದೆಯಾ? ನೋಡಿ, ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಕಾಣಿಸ್ತಿದೆಯಾ? ಗರಿಯಾಗಿ. ಈಗ ಇದನ್ನು ಎಣ್ಣೆಯಿಂದ ತೆಗೆದು ನಾನು ಒಂದು ಪ್ಲೇಟಿಗೆ ಇಟ್ಕೊಳ್ತೀನಿ.
ಈಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೆಕ್ಸ್ಟ್ ಬ್ಯಾಚನ್ನು ಇದೇ ರೀತಿ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಬ್ಯಾಚನ್ನು ಹಾಕ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಬ್ಯಾಚನ್ನು ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಇದು ಹಾಡ್ಕೊಂಡಿದೆ ನೋಡಿ. ನಾವು ಒಂದ್ರ ಮೇಲೆ ಒಂದು ಇಟ್ಟಿದ್ವಲ್ಲ ಲೇಯರು, ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ ನೋಡಿ. ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡಿ ತಗೋಬೇಕಾಗುತ್ತೆ. ಆಗಲೇ ಕ್ರಿಸ್ಪಿನೆಸ್ ಬರೋದು. ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈಗ ಇದನ್ನು ಎಣ್ಣೆಯಿಂದ ನಾವು ತೆಗಿಯೋಣ. ಇದೇ ರೀತಿ ನಾವು ಎಲ್ಲನೂ ಮಾಡ್ಕೊಳ್ಳೋಣ ನೋಡಿ. ಎಲ್ಲನೂ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದು ಸೈಡಲ್ಲಿರಲಿ. ಒಂದು ಸಣ್ಣ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಚಾಟ್ ಮಸಾಲೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮೂರೂ ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ರೆಡಿಯಾಗಿದೆ. ಈಗ ನಾವು ಮಾಡಿ ಇಟ್ಕೊಂಡಿರೋ ಸ್ನ್ಯಾಕ್ಸ್ಗೆ ಈ ಪೌಡರ್ನ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೋಬೇಕು. ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರೆಡಿಯಾಗಿದೆ ಟೇಸ್ಟ್ ಆದ ಸ್ನ್ಯಾಕ್ಸ್ ರೆಸಿಪಿ. ಇದನ್ನು ಮನೇಲಿ ಮಾಡ್ಕೊಳ್ಳೋದು ತುಂಬ ಈಸಿ. ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.